ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಸ್ತ್ಯಕ್ತ ಸ್ವಜನ ಬಾಂಧವಾಹ. ಅನುವಾದ: ಅಂತಹ ಸಾಧುವು ಅನನ್ಯ ಭಾವದಿಂದ ಭಗವಂತನ ದೃಢವಾದ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೆ. ಭಗವಂತನಿಗೋಸ್ಕರ ಅವನು ಈ ಜಗದ ಕುಟುಂಬ ಬಾಂಧವ್ಯ ಮತ್ತು ಗೆಳೆಯರ ಬಳಗದಂತಹ ಇತರ ಸಂಪರ್ಕಗಳನ್ನು ತ್ಯಾಗ ಮಾಡುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಭಗವಂತ ಏನು ಹೇಳ್ದ? ಸಾಧುವಿನ ಲಕ್ಷಣಗಳನ್ನು ತಿಳಿಸ್ದ. ಅವನು ಸಹನಶೀಲನೂ ಕರುಣಾಳುವೂ ಸಕಲ ಜೀವಿಗಳಲ್ಲಿ ಸೌಹಾರ್ದತೆ ಇರುವವನೂ ಆಗಿರ್ತಾನೆ. ಅವನಿಗೆ ಯಾರೇ ಶತ್ರುಗಳಿರೋದಿಲ್ಲ. ಅವನು ಶಾಂತನಾಗಿರ್ತಾನೆ, ಧರ್ಮಗ್ರಂಥಗಳಿಗೆ ಬದ್ಧನಾಗಿರ್ತಾನೆ, ಮತ್ತು ಅವನ ಚಾರಿತ್ರ ಉದಾತ್ತವಾಗಿರುತ್ತೆ ಅಂತೆಲ್ಲ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಂಥ ಸಾಧು ಅಂತಂದರೆ ಈಗ ಏನೆಲ್ಲ ಗುಣಗಳನ್ನು ನಾವು ತಿಳ್ಕೊಂಡ್ವೋ ಆ ರೀತಿ ಎಲ್ಲ ಗುಣಗಳಿರುವಂತಹ ಸಾಧು ಅನನ್ಯ ಭಾವದಿಂದ, ಅಂದರೆ ಅವನ ಮನಸ್ಸಲ್ಲಿ ಬೇರೆ ಯಾರೂ ಇರಲ್ಲ, ಏನೂ ಇರೋದಿಲ್ಲ. ಅನ್ಯ ಅಂದರೆ ಬೇರೆ, ಅನನ್ಯ ಅಂದರೆ ಯಾವುದೂ ಇರೋದಿಲ್ಲ, ಸದಾ ಭಗವಂತ ಮಾತ್ರ ಇರ್ತಾನೆ. ಆ ರೀತಿಯ ಒಂದು ಭಾವದಿಂದ ಇದು ನಮಗೆ ಬರುತ್ತಾ ಅಂತ ನೋಡಬೇಕು. ನಮ್ಮಲ್ಲಿ ಇದೆಯಾ ಇದು? ಇಲ್ಲ. ಅನನ್ಯ ಬೇಡ, ಒಂದು ಸ್ವಲ್ಪ ಹೊತ್ತಾದರೂ ಈ ಭಾಗವತವನ್ನು ಕೇಳೋವರೆಗಾದರೂ ನಮ್ಮ ಮೈಂಡ್ ಆ ಕಡೆ ಇರುತ್ತಾ? ಅಷ್ಟಿದ್ರೂ ಎಷ್ಟೋ ಪರವಾಗಿಲ್ಲ, ಅದು ಇರೋದಿಲ್ಲ. ಅಷ್ಟರಲ್ಲೇ ಇದನ್ನು ಕೇಳೋ ಅಷ್ಟರಲ್ಲೇ ನಮ್ಮ 4-5 ಸರಿ ಆ ಕಡೆ ಈ ಕಡೆ ಹೊರಟೋಗಿರುತ್ತೆ ಅಲ್ವಾ? ಆ ರೀತಿ ಇರಬಾರ್ದು. ಸಾಧುವಿಗೆ ಅನನ್ಯ ಭಾವನೆ ಇರುತ್ತೆ. ಅಂಥ ಅನನ್ಯ ಭಾವದಿಂದ ಭಗವಂತನ ದೃಢವಾದ ಭಕ್ತಿ ಸೇವೆಯಲ್ಲಿ ಅವನು ಸದಾ ತೊಡಗಿರ್ತಾನೆ. ಅವನಿಗೆ ಬರೀ ಭಗವಂತನದೇ ಚಿಂತೆ, ಭಗವಂತನದೇ ಯೋಚನೆ, ಅದೇ ವಿಚಾರಗಳಲ್ಲಿ ಅವನು ಮುಳುಗಿರ್ತಾನೆ. ಭಗವಂತನಿಗೋಸ್ಕರ ಅವನು ಈ ಜಗತ್ತಿನ ಕುಟುಂಬ ಬಾಂಧವ್ಯ ಆಗಿರ್ಬೋದು, ಗೆಳೆಯರ ಬಳಗ ಆಗಿರ್ಬೋದು, ಇದೆಲ್ಲ ಸಂಪರ್ಕಗಳನ್ನು ಕೂಡ ಅವನು ತ್ಯಾಗ ಮಾಡಿಬಿಡ್ತಾನೆ. ಯಾಕಂದರೆ ಇವರೆಲ್ಲ ಡಿಸ್ಟರ್ಬ್ ಮಾಡೋವಂಥವ್ರು. ಅದಕ್ಕೋಸ್ಕರ ಅವನಾಯಿತು, ಅವನು ಭಗವಂತ ಆಯಿತು, ಇಷ್ಟರಲ್ಲೇ ಇರ್ತಾನೆ ಅವನು. ಆ ರೀತಿ ಆ ಭಗವಂತನಿಗೋಸ್ಕರ ಅವನು ಇಂಥ ಎಲ್ಲ ಬಾಂಧವ್ಯಗಳು ಸಂಪರ್ಕಗಳನ್ನು ಕೂಡ ಅವನು ತ್ಯಾಗ ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಪಿಲರು ಇಲ್ಲಿ ತನ್ನ ತಾಯಿಗೆ ಒಬ್ಬ ಸಾಧು ಆಗಿರುವಂಥವ್ನು ಹೇಗಿರ್ತಾನೆ ಅಂತ ಹೇಳ್ತಾ ಇರೋದು ಆಯಿತಾ. ಭಾವಾರ್ಥದಲ್ಲಿ ಈಗ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸನ್ಯಾಸಿಯನ್ನು ಸಾಧು ಎಂದು ಕರೆಯಲಾಗಿದೆ, ಏಕೆಂದರೆ ಆತನು ತನ್ನ ಮನೆ, ಸುಖ ಸೌಲಭ್ಯ, ಮಿತ್ರರು, ಬಂಧುಗಳು ಮತ್ತು ಮಿತ್ರರನ್ನು, ಕುಟುಂಬದವರನ್ನು ಕುರಿತ ಕರ್ತವ್ಯಗಳನ್ನು ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ. ಅವನು ದೇವೋತ್ತಮ ಪರಮ ಪುರುಷನಿಗೋಸ್ಕರ ಸಕಲವನ್ನೂ ತ್ಯಾಗ ಮಾಡುವನು. ಅಂದರೆ ಒಬ್ಬ ಸನ್ಯಾಸಿಯನ್ನು ಸಾಧು ಅಂತ ಕೂಡ ಕರೀತಾರೆ. ಯಾಕೆ ಅಂತಂದರೆ ಅವನು ಏನು ಮಾಡ್ತಾನೆ ಅಂದರೆ ಭಗವಂತನಿಗೋಸ್ಕರ ಅವನು ತನ್ನ ಮನೆ ಬಿಡ್ತಾನೆ, ಸುಖ ಸೌಲಭ್ಯಗಳನ್ನು ಬಿಡ್ತಾನೆ, ಮಿತ್ರರು, ಬಂಧು, ಎಲ್ಲ ಕುಟುಂಬವನ್ನು, ಅವನಿಗೆ ಏನೇನು ಕರ್ತವ್ಯಗಳಿರ್ತೋ ಅದು ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ತಾನೆ. ಎಲ್ಲವನ್ನು ತ್ಯಾಗ ಮಾಡುವಷ್ಟು ಅವನು ಶಕ್ತಿಯನ್ನು ಇಟ್ಕೊಂಡಿರ್ತಾನೆ. ಈಗ ನಮಗೇನಾದರೂ ಬಿಡಿ ಅಂತ ಹೇಳಿ ನಮಗೆ ಬಿಡೋದಕ್ಕಾಗತ್ತಾ? ಇಲ್ಲ, ಬಿಡೋದಿಲ್ಲ ನಾವು ಅಲ್ವಾ. ಆಯಿತು, ನಾವು ಬಿಡಲಿಲ್ಲ ಅಂದರೂ ಪರವಾಗಿಲ್ಲ. ಅಲ್ಲಿ ಸನ್ಯಾಸಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಗೃಹಸ್ಥಾಶ್ರಮದಲ್ಲಿ ಇರುವಂಥವ್ರು, ನಾವೇನು ಮಾಡಬೇಕು? ಒಂದು 50 ಆದಮೇಲೆ ನಾವು ಕೂಡ ಆ ಒಂದು ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸ್ವಲ್ಪ ಆದರೂ ಪ್ರಯತ್ನ ಮಾಡಬೇಕು. ಈಗ ನಮ್ಮ ಜವಾಬ್ದಾರಿಗಳಾಗಿರುತ್ತೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಅವ್ರಿಗೆಲ್ಲ ನಮ್ಮ ಒಂದು ಏನು ಜವಾಬ್ದಾರಿಗಳಿರುತ್ತೋ ಅವ್ರಿಗೆ ಕೊಟ್ಬಿಟ್ಟು ಆದಷ್ಟು ನಾವೆಲ್ಲೂ ಹೊರಗಡೆ ಮನೆ ಬಿಟ್ಟು ಹೋಗೋದು ಬೇಡ. ಆದರೆ ಬೇರೆ ಕಡೆ ಎಲ್ಲ ಓಡಾಡೋದು, ಅದರಲ್ಲೆಲ್ಲ ಸಮಯ ಕಳೆಯೋ ಬದಲು ನಾವು ಸಾಧನೆಯಲ್ಲಿ ತೊಡಗಬೇಕು. ಯಾಕೆಂದರೆ ಇಷ್ಟು ವರ್ಷ ಎಲ್ಲ ಅದನ್ನೇ ಮಾಡ್ಕೊಂಡು ಬಂದ್ವಿ ಅಲ್ವಾ. ಇನ್ಮೇಲಾದರೂ ನಮ್ಮ ಆತ್ಮದ ಉದ್ಧಾರಕ್ಕೋಸ್ಕರ ಏನು ಮಾಡಬೇಕು? ನಾವು ಆ ಒಂದು ಮೋಕ್ಷದ ಹಾದಿಯಲ್ಲಿ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು? ಆ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಮಾಡಿದ್ರೆ ನಮ್ಗೆ ಎಷ್ಟೋ ಪರವಾಗಿಲ್ಲ. ಆಮೇಲೆ ಭಗವಂತ ನಮಗೆ ದಾರಿ ತೋರಿಸ್ತಾ ಹೋಗ್ತಾನೆ.
ಸನ್ಯಾಸಿಯು ಸಾಮಾನ್ಯವಾಗಿ ಸನ್ಯಾಸಾಶ್ರಮದಲ್ಲಿ ಇರುವವನು, ಆದರೆ ಮಹಾ ತಪಸ್ಸಿನಿಂದ ಭಗವಂತನ ಸೇವೆಯಲ್ಲಿ ತನ್ನ ಶಕ್ತಿಯನ್ನು ನಿಯೋಜಿಸಿದಾಗಲೇ ಆತನ ತ್ಯಾಗ ಯಶಸ್ವಿಯಾಗುತ್ತದೆ. ಆದ್ದರಿಂದ ಇದನ್ನು ಇಲ್ಲಿ ಭಕ್ತಿಂ ಕುರುವಂತಿ ಯೇ ದೃಢಾಂ ಎಂದು ಹೇಳಲಾಗಿದೆ. ಭಗವಂತನ ಸೇವೆಯಲ್ಲಿ ಗಂಭೀರವಾಗಿ ತೊಡಗಿದ ಮತ್ತು ಸನ್ಯಾಸಾಶ್ರಮದಲ್ಲಿರುವ ವ್ಯಕ್ತಿಯೇ ಸಾಧು. ಸಾಧುವು ಭಗವಂತನ ಸೇವೆಗಾಗಿಯೇ ಸಮಾಜ, ಕುಟುಂಬ, ಪ್ರಾಪಂಚಿಕ ಮಾನವತಾವಾದಗಳ ಜವಾಬ್ದಾರಿಗಳನ್ನೆಲ್ಲ ತ್ಯಜಿಸಿರುತ್ತಾನೆ. ಈ ಜಗತ್ತಿನಲ್ಲಿ ಜನ್ಮ ತಳೆದೊಡನೆಯೇ ಆ ವ್ಯಕ್ತಿ ಅನೇಕ ಜವಾಬ್ದಾರಿಗಳನ್ನು, ಋಣಗಳನ್ನು ಹೊಂದುವನು. ಸಾರ್ವಜನಿಕರಿಗೆ, ದೇವತೆಗಳಿಗೆ, ಮಹರ್ಷಿಗಳಿಗೆ, ಸಾಮಾನ್ಯ ಜೀವಿಗಳಿಗೆ, ತಂದೆ ತಾಯಿಯರಿಗೆ, ಕುಟುಂಬದ ಪಿತೃಗಳಿಗೆ ಮತ್ತು ಇತರ ಅನೇಕರಿಗೆ ಋಣಿಯಾಗುವನು. ಸರ್ವೋತ್ತಮನಾದ ಭಗವಂತನ ಸೇವೆಗೋಸ್ಕರ ಅವನು ಅಂತಹ ಎಲ್ಲ ಋಣಗಳನ್ನೂ ತ್ಯಜಿಸುವನು. ಆಗ ಋಣತ್ಯಾಗದಿಂದ ಆತನು ಶಿಕ್ಷಿತನಾಗುವುದಿಲ್ಲ. ಆದರೆ ಇಂದ್ರಿಯ ತೃಪ್ತಿಗೋಸ್ಕರ ಅಂತಹ ಋಣಗಳನ್ನು ತ್ಯಜಿಸುವ ವ್ಯಕ್ತಿಯು ಮಾತ್ರ ನಿಸರ್ಗ ನಿಯಮದಿಂದ ಶಿಕ್ಷಿತನಾಗುವನು. ನೋಡಿ, ಇಲ್ಲಿ ಒಬ್ಬ ಸನ್ಯಾಸಾಶ್ರಮದಲ್ಲಿ ಇರೋನಿರ್ತಾನಲ್ಲ, ಅವನು ತುಂಬ ತಪಸ್ಸು ಮಾಡಿ ಆ ಭಗವಂತನ ಸೇವೆಯಲ್ಲಿ ತನ್ನ ತಪಶಕ್ತಿಯನ್ನು ಅವನು ಯೂಸ್ ಮಾಡಬೇಕು. ಆಗ ಅವನ ತ್ಯಾಗ ಯಶಸ್ವಿ ಆಗುತ್ತೆ. ಅವನೇನೆಲ್ಲ ತ್ಯಾಗ ಮಾಡಿರ್ತಾನೋ ಅದೆಲ್ಲ ಯಶಸ್ವಿ ಆಗೋದು ಯಾವಾಗ ಅಂದರೆ, ತನ್ನ ಹತ್ರ ಏನಿದೆಯೋ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ಅದಾಗೋದು. ಈಗ ಭಗವಂತನ ಸೇವೆಯಲ್ಲಿ ಯಾರು ಗಂಭೀರವಾಗಿ ತೊಡಗಿರ್ತಾರೋ ಮತ್ತು ಸನ್ಯಾಸಾಶ್ರಮದಲ್ಲಿ ಯಾರಿರ್ತಾರೋ ಅಂಥ ವ್ಯಕ್ತಿಯನ್ನು ಸಾಧು ಅಂತ ಹೇಳೋದು. ಈಗ ಸಾಧು ಏನು ಮಾಡ್ತಾನೆ? ಭಗವಂತನ ಸೇವೆಗೋಸ್ಕರ ಸಮಾಜವನ್ನು ಬಿಟ್ಟಿರ್ತಾನೆ, ಕುಟುಂಬವನ್ನೇ ಬಿಟ್ಟಿರ್ತಾನೆ, ಎಲ್ಲ ಥರಿಯ ಜವಾಬ್ದಾರಿಗಳನ್ನು ಕೂಡ ಬಿಟ್ಬಿಟ್ಟಿರ್ತಾನೆ ಅವನು, ಅಲ್ವಾ? ಯಾಕೆ ಅಂದರೆ ನೋಡಿ, ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅವನಿಗೆ ಎಲ್ಲ ರೀತಿಯ ಜವಾಬ್ದಾರಿಗಳು ಮತ್ತು ಋಣಗಳು ಎಲ್ಲವೂ ಅವನಿಗೆ ಬಂದುಬಿಡುತ್ತೆ. ಈಗ ನೋಡಿ, ಒಂದು ಮಗು ಹುಟ್ಟುತ್ತೆ, ಸ್ವಲ್ಪ ದೊಡ್ಡದಾಗಿದ್ದ ತಕ್ಷಣ ಅದು ತಂದೆ ಹೇಳ್ದಂಗೆ ಕೇಳಬೇಕು, ತಾಯಿ ಹೇಳ್ದಂಗೆ ಕೇಳಬೇಕು, ಮತ್ತು ಸ್ಕೂಲ್ಗೆ ಹೋಗಬೇಕು, ತಿಳ್ಕೋಬೇಕು, ಅಲ್ಲಿಂದ ಕೆಲ್ಸಕ್ಕೆ ಹೋಗಬೇಕು, ಜವಾಬ್ದಾರಿಗಳನ್ನು ತಗೋಬೇಕು, ಮದುವೆ ಆಗ್ತಾನೆ, ಸಂಸಾರದ ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿ, ಇನ್ನೂ ಬೇಕಾದಷ್ಟು ಏನೇನೋ ಇರುತ್ತೆ. ಅದರ ಜೊತೆಗೆ ಋಣಗಳು ಇರುತ್ತೆ. ಏನೇನು ಋಣ ಇರುತ್ತೆ? ಈಗ ನಾವು ಈ ಜಗತ್ತಿಗೆ ಬಂದಾಗ ದೇವತೆಗಳ ಋಣ ಇರುತ್ತೆ, ಮಹರ್ಷಿಗಳ ಋಣ ಇರುತ್ತೆ, ಬೇರೆ ಸಾರ್ವಜನಿಕರ ಋಣ ಇರುತ್ತೆ, ತಂದೆ ತಾಯಿಗಳ ಋಣ ಇರುತ್ತೆ, ಪಿತೃಗಳ ಋಣ ಇರುತ್ತೆ. ಈ ರೀತಿ ಬೇಕಾದಷ್ಟು ಋಣಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಯಾಕಂದರೆ ನಾನು ಒಬ್ಬನೇ ಈ ಜಗತ್ತಲ್ಲಿ ಬದುಕೋದಕ್ಕಾಗೋದಿಲ್ಲ. ಅಕ್ಕಪಕ್ಕ ಇರೋರು ಎಲ್ಲರ ಸಹಾಯ ನನಗೆ ಬೇಕಾಗುತ್ತೆ. ದೇವತೆಗಳ ಸಹಾಯ ತಗೊಳ್ತೀನಿ, ಮಹರ್ಷಿಗಳ ಸಹಾಯ ತಗೊಳ್ತೀನಿ, ಸಾಮಾನ್ಯ ಜೀವಿಗಳ ಸಹಾಯ ತಗೊಳ್ತೀನಿ, ತಂದೆ ತಾಯಿಗಳ ಸಹಾಯ, ಮತ್ತು ನಮ್ಮ ಪಿತೃಗಳಿರೋದ್ರಿಂದ ನಾವು ಈ ಜಗತ್ತಿಗೆ ಬರೋದಕ್ಕಾಗೋದಲ್ವಾ. ಸೊ ಈ ರೀತಿ ಬೇರೆ ಬೇರೆ ಋಣಗಳು ನಮಗಿರುತ್ತೆ. ಆದರೆ ಒಬ್ಬ ಮನುಷ್ಯ ಭಗವಂತನ ಸೇವೆಗೆ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ಅವನು ಯಾವಾಗ ಯೋಚನೆ ಮಾಡ್ತಾನೋ, ಆ ರೀತಿ ಅವನು ಯಾವಾಗ ನಡ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾನೋ ಆಗ ಅವನು ಎಲ್ಲ ಋಣಗಳನ್ನು ತ್ಯಾಗ ಮಾಡ್ತಾನೆ. ಅದರಿಂದ ಆ ಋಣವನ್ನು ಬಿಟ್ಬಿಟ್ನಲ್ಲ ಅಂತ ಅವನಿಗೇನು ಶಿಕ್ಷೆ ಆಗೋದಿಲ್ಲ. ಯಾಕೆ ಅಂದರೆ ಅವನು ಆ ಭಗವಂತನನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನಿಗೋಸ್ಕರ ಎಲ್ಲವನ್ನ ಮಾಡ್ತಿರ್ತಾನಲ್ಲ, ಅದಕ್ಕೋಸ್ಕರ. ಆದರೆ ಸಾಮಾನ್ಯ ಮನುಷ್ಯರು ಇರ್ತಾರಲ್ಲ, ಈಗ ನಾವು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಬೇಕು ಅಂತಲೇ ನಾವು ಈ ಜಗತ್ತಲ್ಲಿ ಎಲ್ಲ ಮಾಡ್ತಾ ಇರ್ತೀವಿ. ಆಗ ನಾವು ಋಣಗಳನ್ನು ಬಿಡ್ತೀವಲ್ವ, ಅದು ತಪ್ಪಾಗತ್ತೆ. ನಾವು ಎಲ್ಲರ ಋಣವನ್ನು ತೀರಿಸಲೇಬೇಕು, ಮತ್ತು ಎಲ್ಲ ಜವಾಬ್ದಾರಿಗಳನ್ನು ಕೂಡ ನಾವು ತಗೊಳ್ಳೇಬೇಕಾಗತ್ತೆ. ಯಾವಾಗ ನಾವು ಕಂಪ್ಲೀಟಾಗಿ ಭಗವಂತನಿಗೆ ಸರೆಂಡರ್ ಆಗಿ ಅವನಿಗಾಗಿ ಎಲ್ಲ ಸೇವೆ ಮಾಡ್ಕೊಂಡಿರ್ತೀವೋ ಆಗ ಮಾತ್ರ ನಾವು ಋಣವನ್ನೂ ಬಿಡಬಹುದು, ನನಗೆ ಯಾವ ಜವಾಬ್ದಾರಿಗಳು ಇರೋದಿಲ್ಲ. ಯಾಕಂದರೆ ನನ್ನ ಸರ್ವಸ್ವ ಭಗವಂತನೇ ಆಗ್ಬಿಟ್ಟಿರ್ತಾನೆ. ಸೊ ಈ ಡಿಫ್ರೆನ್ಸ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೇಳ್ಬಿಟ್ಟಿದ್ದಾರೆ ನಾವು ಏನು ಮಾಡೋಂಗಿಲ್ಲ ಅಂತ ಸುಮ್ಮನೆ ಇರೋದಲ್ಲ, ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಲೇಬೇಕು. ಯಾಕಂದರೆ ನಾವು ಕಂಪ್ಲೀಟಾಗಿ ಅದರಿಂದ ಇನ್ನೂ ಹೊರಗಡೆ ಬಂದಿಲ್ಲ. ನಾವು ಆ ರೀತಿ ಭಗವಂತನಿಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿಲ್ಲ, ಮತ್ತು ಭಗವಂತನಿಗಾಗಿ ನಾವು ಬದುಕ್ತಾ ಇಲ್ಲ. ನಾವು ನಮಗೋಸ್ಕರ ಬದುಕ್ತಾ ಇರೋದು, ನಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ, ಈಡೇರಿಸ್ಕೊಳ್ಳೋದಕ್ಕೆ ಅಂತಲೇ ಬದುಕಿದ್ದೀವಲ್ವ. ಸೊ ಅದಕ್ಕದು ನಮಗೆ ಅನ್ವಯವಾಗೋದಿಲ್ಲ. ಒಬ್ಬ ಸಾಧುವಿಗೆ ಅದು, ಸನ್ಯಾಸಿಗೆ ಅದು ಅನ್ವಯವಾಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.